ಈ ದೇವಸ್ಥಾನ ಸ್ವಿಟ್ಜರ್ಲೆಂಡ್ನ ಬರ್ನ್ ಸಿಟಿಯಲ್ಲಿ ಇರ್ತಕ್ಕಂಥ ಈಶ್ವರ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಪ್ರತಿನಿತ್ಯ ಪೂಜೆಯನ್ನು ಮಾಡ್ತಾರೆ. ಮತ್ತು ಪ್ರತಿನಿತ್ಯ ಸಂಜೆ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಕೂಡ ಮಾಡ್ತಾರೆ. ನಾವು ಕೂಡ ಅಂದ್ಕೊಂಡಿದ್ವಿ ಒಂದಿನ ಪೂಜೆಯನ್ನು ಮಾಡಿಸ್ಬೇಕು ಮತ್ತು ಅನ್ನದಾನವನ್ನು ಮಾಡಬೇಕು ಅಂತ. ಅದೇ ರೀತಿ ಈ ದಿನ ನಾವು ಕುಟುಂಬ ಸಮೇತ ಬಂದು ಪೂಜೆಯನ್ನು ಮಾಡಿಸಿದ್ವಿ ಮತ್ತು ಅನ್ನದಾನವನ್ನು ಕೂಡ ಮಾಡಿಸಿದ್ವಿ. ಇಲ್ಲಿ ನಾವು ಈ ದೇಶಕ್ಕೆ ಬಂದವಾಗ ನಮ್ಮ ಮಗಳಿಗೆ 1.5 ವರ್ಷ ವಯಸ್ಸಾಗಿತ್ತು. ಅವಳು ತುಂಬ ಚಿಕ್ಕವಳಿದ್ಲು. ಸೊ ಅವಳಿಗೆ ನಮ್ಮ ದೇಶದ ಬಗ್ಗೆ ಮತ್ತು ನಮ್ಮ ದೇಶದ ಆಚಾರಗಳ ಬಗ್ಗೆ, ವಿಚಾರಗಳ ಬಗ್ಗೆ, ದೇವರುಗಳ ಬಗ್ಗೆ ಅವಳಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಅವಳನ್ನ ವಾರಕ್ಕೆ ಒಂದು ದಿನ ಈ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾ ಇದ್ವಿ, ಪೂಜೆಗಳನ್ನೆಲ್ಲ ಮಾಡಿಸ್ತಾ ಇದ್ವಿ. ಸೊ ಹಾಗಾಗಿ ಅವಳು ಕೂಡ ತುಂಬ ಖುಷಿ ಪಡ್ತಾ ಇದ್ಲು. ಮತ್ತು ಈ ದೇವಸ್ಥಾನದ ಒಳಗಡೆ ಬಂದಾದ್ಮೇಲೆ ನಮಗೆ ಗೊತ್ತೇ ಆಗ್ತಿರಲಿಲ್ಲ, ನಮ್ಗೆ ಅನ್ನಿಸ್ತಾನೆ ಇರಲಿಲ್ಲ ನಾವು ನಮ್ಮ ದೇಶ ಬಿಟ್ಟು ಹೊರಗಡೆ ಬಂದು ಸ್ವಿಟ್ಜರ್ಲೆಂಡಲ್ಲಿ ಇದ್ದೀವಿ ಅಂತ. ಯಾಕಂದರೆ ಈ ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ನಮ್ಮ ಇಂಡಿಯಾದಲ್ಲಿ ಹೇಗೆ ಯಾವ ಥರ ಫೀಲಿಂಗ್ ಬರುತ್ತೋ ದೇವಸ್ಥಾನದ ಒಳಗಡೆ ಹೋದಾಗ ಸೇಮ್ ಅದೇ ಫೀಲಿಂಗು. ಮತ್ತು ಇಲ್ಲಿ ಜನಗಳು ಕೂಡ ಇಂಡಿಯಾ ಅಥವಾ ಶ್ರೀಲಂಕಾ ಅವರೇ ಬರ್ತಿರೋದ್ರಿಂದ. ಇನ್ನೊಂದು ವಿಶೇಷ ಈ ದೇವಸ್ಥಾನದಲ್ಲಿ ಏನು ಅಂತಂದರೆ, ಇಲ್ಲಿ ಎಲ್ಲ ದೈವಮಾನವರ ಫೋಟೋಗಳನ್ನು ಹಾಕಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಸ್ವಾಮಿ ವಿವೇಕಾನಂದ ಮತ್ತು ಶಂಕರಾಚಾರ್ಯರ ಫೋಟೋ ಕೂಡ ಇದೆ. ಆ ಫೋಟೋಗಳಿಗೆಲ್ಲ ಪ್ರತಿನಿತ್ಯ ಪೂಜೆಯನ್ನು ಕೂಡ ಮಾಡ್ತಾರೆ. ನಾವು ನಮ್ಮ ಮಗಳಿಗೆ ಅವ್ರ ಬಗ್ಗೆ ತಿಳಿಸ್ಕೊಟ್ವಿ. ಪ್ರತಿ ಸಲ ಇಂಡಿಯಾಗೆ ಬಂದವಾಗ ನಮ್ಮ ಸ್ನೇಹಿತರುಗಳೆಲ್ಲ ಕೇಳ್ತಾ ಇರ್ತಾರೆ, ಅಲ್ಲಿ ಹಬ್ಬಗಳನ್ನು ಮಾಡ್ತೀರಾ, ದೇವಸ್ಥಾನಗಳಿದೆಯಾ ಅಂತ ಎಲ್ಲ. ಹೌದು, ಇಲ್ಲಿ ಪ್ರತಿಯೊಂದು ಹಬ್ಬನೂ ಕೂಡ ಅಲ್ಲಿ ಇಂಡಿಯಾದಲ್ಲಿ ಹೇಗೆ ನಾವು ಸೆಲೆಬ್ರೇಟ್ ಮಾಡ್ತೀವಲ್ಲ, ದೀಪಾವಳಿ, ಶಿವರಾತ್ರಿ, ಗಣೇಶ ಚತುರ್ಥಿ, ಹಾಗೆ ಇಲ್ಲಿ ಪ್ರತಿಯೊಂದು ಹಬ್ಬನೂ ಮತ್ತು ಇನ್ನೊಂದು ತೇರುಗಳು ಕೂಡ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ಪೂಜೆ ಕೂಡ ಮಾಡ್ತಾರೆ. ನಾವು ಕೂಡ ಆಚರಣೆ ಮಾಡ್ತೀವಿ. ಯಾಕಂದರೆ ನಮ್ಮ ಮಕ್ಕಳಿಗೆ ಇದು ತಿಳಿಸ್ಕೊಡ್ಬೇಕಾಗಿರೋಂಥದ್ದು ತುಂಬ ಇಂಪಾರ್ಟೆಂಟು. ಹಾಗಾಗಿ ನಾವು ಯಾವ ಹಬ್ಬನೂ ಮಿಸ್ ಮಾಡ್ದಂಗೆ ಪ್ರತಿ ಹಬ್ಬನೂ ಕೂಡ ಸೆಲೆಬ್ರೇಷನ್ ಮಾಡ್ತೀವಿ. ಅದೊಂದಲೇ ಮೊದಲೇ ಹೇಳ್ದಂಗೆ ರಥೋತ್ಸವ ಕೂಡ ನಡೆಯುತ್ತೆ ಈ ದೇವಸ್ಥಾನದಲ್ಲಿ. ಅದಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಜಾತ್ರೆ ಥರ ನಮ್ಮಲ್ಲಿ ಹೇಗೆ ಜಾತ್ರೆಗಳು ನಡೆಯುತ್ತಲ್ಲ, ಅದೇ ರೀತಿ ಇಲ್ಲೂ ಕೂಡ ಜಾತ್ರೆಗಳನ್ನು ಮಾಡ್ತಾರೆ. ಒಟ್ಟು ತುಂಬ ಚೆನ್ನಾಗಿರುತ್ತೆ. ಸ್ವಿಟ್ಜರ್ಲ್ಯಾಂಡ್ಗೆ ಬರೋರಿದ್ದರೆ ಖಂಡಿತ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಮತ್ತು ಹೋಗಿ ಬನ್ನಿ. ಧನ್ಯವಾದಗಳು.